ಒಳ್ಳೆ ಹಾಲ್ ಈಡ್ ಬರುತ್ತೆ. 10 ಆಕಳ ಆರಾಮಾಗಿ ಸಾಕ್ಬೋದು ಸರ್, 10 ಎಮ್ಮೆ ಸಾಕ್ಬೋದು. ಬಾಡಿ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ, ಫ್ಯಾಟ್ ಚೆನ್ನಾಗಿ ಬರುತ್ತೆ. ಕೋಳಿಗಾದ್ರೂ ಅಷ್ಟೇ ಮೊಟ್ಟೆ ಶೈನಿಂಗ್ ಬರುತ್ತೆ, ಸೈಜ್ ಬರುತ್ತೆ ಮೊಟ್ಟೆ. ನೀವು ಎಲ್ಲದರಲ್ಲೂ ಉಳಿಸ್ಬೋದು. ಟೈಮ್ನಲ್ಲಿ, ಕಷ್ಟಪಡೋದ್ರಲ್ಲಿ, ದುಡ್ಡಿನಲ್ಲಿ, ಬೇರ್ಗಳಲ್ಲಿ ಭಾಳ ಶಕ್ತಿ ಇರುತ್ತೆ, ಎಲ್ಲ ಪ್ರೋಟೀನ್ ಇರುತ್ತೆ. ಇದು ಬಂದಮೇಲೆ ನಿಮಗೆ ಭಾಳ ಉಳಿತಾಯ ಆಯಿತು. ಬರೀ ಫೀಡ್ ಹಾಕಿ ಭಾಳ ನಿಮಗೆ ಖರ್ಚಾಯಿತು. ಕಮ್ಮಿ ಅಂದ್ರೂ 6-7 ಸಾವಿರ ರೂಪಾಯಿ ಉಳಿತಾಯ ಆಯ್ತು ಡೈಲಿ. ಕೋಳಿ ಎಲ್ಲ ಕೂಗ್ತಾ ಇದೆ, ಫೀಡ್ ಬಂದ ತಕ್ಷಣ ಇನ್ನು ಡೋರ್ ಬಿಚ್ಚಿದಂಗೆ ರೆಡಿ ಇದ್ದಾವೆ ತಿನ್ನಲಿಕ್ಕೆ. ಕೆಲಸ ಮುಗಿದ ಮೇಲೆ ಈ ಥರ ಎಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸೇಫ್ಟಿ ಇರುತ್ತೆ, ಹಾಳಾಗಲ್ಲ. ಪ್ರೊಸೀಜರ್ ಹೆಂಗೈತಂದ್ರೆ ಸರ್, ಫಸ್ಟ್ ಇದು 24 ತಾಸು ನೆನೆ ಇಡೋದ್ರಿ ಸರ್. ನೆಕ್ಸ್ಟ್ ಏನೈತ್ರಿ, ಇದನ್ನು ಗೋಣಿ ಚೀಲದಾಗ ಮೊಳಕೆ ಬರೆಸ್ತಾರೆ. ಮೊಳಕೆ ಬಂದ್ಮೇಲೆ ಈ ಥರ ಟ್ರೇದಾಗ ಶಿಫ್ಟ್ ಮಾಡ್ತಾರೆ. ಲಾಸ್ಟಿಗೆ ಏನೈತ್ರಿ 7ನೇ ದಿನ 8ನೇ ದಿನ ಈ ಥರ ಬರ್ತದೆ. ನಿಮ್ದು ಏನು ಫೀಡ್ ಹಾಕತ್ತಿರಲ್ರಿ ಅದ್ರೊಳಗೆ ನಿಮ್ದು 50 to 60% ಉಳಿತಾಯ ಆಕೈತಿ. ಕೋಳಿ ಇದೆ, ಆಮೇಲೆ ಸ್ವಲ್ಪ ಕುರಿ ಇದ್ದಾವೆ, ಎಲ್ಲದಕ್ಕೂ ಹಾಕ್ತೀವಿ. ಕೋಳಿ ತಿಂದು ಉಳಿದಿದ್ದನ್ನು ಎಮ್ಮೆಗೆ ಹಾಕ್ತೀವಿ. ಒಳ್ಳೆ ಹಾಲ್ ಈಡ್ ಬರುತ್ತೆ. ಅದು ಬಾಡಿ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ, ಫ್ಯಾಟ್ ಚೆನ್ನಾಗಿ ಬರುತ್ತೆ. 100 ರೂಪಾಯಿ ಕೊಟ್ಟು ತರೋದನ್ನು ಇಲ್ಲಿ 20 ರೂಪಾಯಿದಲ್ಲಿ ಆಗುತ್ತೆ. ಆಮೇಲೆ ದನ ಕರೋದು ಅದ್ರದ್ದು ಹೆಲ್ತ್ ಚೆನ್ನಾಗಿರುತ್ತೆ. ಹಸೆ ಮೇವು ಬೇಸಿಗೆಯಲ್ಲಿ ಹುಡ್ಕೋವಂತ ಹೋಗ್ಬೇಕು, ಎಲ್ಲೂ ಸಿಗಲ್ಲ. ರೈತರು ಇದು ಮಾಡಬೇಕು ಸರ್. ಇದೆಲ್ಲ ಮಾಡ್ಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ಎಲ್ಲ ಲೇಬರ್ ಮೇಲೆ ಅದ್ರ ಮೇಲೆ ಡಿಪೆಂಡ್ ಮಾಡಿದರೆ ಎಲ್ಲ ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತರೋದು ಎಲ್ಲ ಅವೆಲ್ಲ ಆಗಲ್ಲ. 4 ದಿವಸ ಮಾಡ್ಬೋದು, ಕಂಟಿನ್ಯೂ ಲಾಂಗ್ ಟೈಮ್ ಮಾಡೋಕ್ಕಾಗಲ್ಲ. ಇವೆಲ್ಲ ಮಾಡ್ಕೊಂಡ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು. ಒಂದ್ಸರಿ ದುಡ್ಡು ಹಾಕಿದರೆ ಹಗಲೆಲ್ಲ ಹಾಕೋದೇನಿಲ್ಲ. ಏನು ಕಾಳು ತರೋದು ಅಷ್ಟೇ ನಿಮ್ಮ ಕೆಲಸ. ಕಾಳು ತೊಗೊಬಂದು ಸ್ಟಾಕ್ ಇಟ್ಕೊಂಡ್ರೆ ಅದನ್ನು ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಸಿಗುತ್ತೆ. ಮಾಡ್ಕೊಂಡ್ರೆ ಭಾಳ ಅನುಕೂಲ ಇದೆ. ಈ ಜೋಳ ಏನಿದೆ, ನಾವು ಈ ದನ ಕರ ಆಗಲಿ ಅದೇ ಕೋಳಿಗಾಗಲಿ ಹಾಕಿದರೆ ಈ ಕಾಳು ಸಗಣಿ ಜೊತೆಯಲ್ಲೇ ಕಾಳು ಬರ್ತವೆ, ಇದರಲ್ಲಿ ಬರಲ್ಲ. ಕ್ಲೀನಾಗಿ ಮೆಲ್ಕ್ ಹಾಕತ್ತೆ, ಅದು ಡೈಜೆಸ್ಟ್ ಚೆನ್ನಾಗುತ್ತೆ. ಹಿಂಗೆ ಕೊಡ್ತೀರಾ ಸರ್ ಇದು? ಸರ್ ಹಿಂಗೂ ಕೊಡ್ಬೋದು. ಇದು ಗಲೀಜಾಗತ್ತೆ ಅಂತ ಹೇಳಿ ನಾವೇನು ಮಾಡ್ತೀವಿ, ತೆಗೆದು ಪುಟ್ಟಿಯಲ್ಲಿ ಹಾಕೊಂಡು ಅದಕ್ಕೆ ಅಲ್ಲೆಲ್ಲಿ ಬೇರೆ ಪುಟ್ಟಿಯಲ್ಲಿ ಇಟ್ಬಿಡ್ತೀವಿ ಸರ್. ಅದು ಗಲೀಜಾಗಲ್ಲ. ಹಂಗಾಗಿ ನೋಡಿ ಈ ಟೈಪ್ ತೆಗೆದು ಹಿಂಗೆ ಇಟ್ಕೊಬೋದು. ಹಿಂಗೆ ಬಿಡ್ಸ್ಕೊಂತೀರ? ಹಾಂ, ಹಿಂಗೆ ಬಿಡಿಸ್ಬಿಟ್ರೆ ಮುಗೀತು. 7 ಟ್ರೈ ತೆಗ್ದಿದ್ದೀನಿ ನೋಡಿ, ಇಲ್ಲಿ ನಿಮ್ಮ ಎದುರಿಗಿದೆ. 7 ಟ್ರೈಯಲ್ಲಿ 60 to 70 kg ಬರುತ್ತೆ. ಸ್ವಲ್ಪ ಮಾಡಿ ಒಯ್ದು ನಾವು ಎಷ್ಟೆಷ್ಟು ಬೇಕೋ ಅಷ್ಟೇ ಹಾಕ್ತೀವಿ. ಒಂದೇ ಸರಿ ಅಷ್ಟು ಹಾಕಿದರೆ ಅದು ತುಳಿದು ಹಾಳು ಮಾಡುತ್ತೆ. ಆ ದನ ಅಂದರೆ ಬೇರೆ ಟೈಪ್ ಇರುತ್ತೆ, ಇದು ಕೋಳಿಗೆ ಹಾಗೆ ಇಡ್ತೀವಲ್ಲ ನಾವು, ತುಳಿದು ಹಾಳು ಮಾಡೋದ್ರಿಂದ ಸ್ವಲ್ಪ 50 kg 3 ಟೈಮ್ ಮಾಡಿ ಒಯ್ದು ಹಾಕ್ತೀವಿ. ಇದು ಹಾಕೋಕ್ಕಿಂತ ಮುಂಚೆ ಏನೇನು ಹಾಕ್ತಿದ್ರಿ? ಇದ್ರ ಮುಂಚೆ ಬರೀ ಫೀಡ್ ಸರ್. ಬರೀ ಫೀಡ್ ಹಾಕಿ ಭಾಳ ನಮಗೆ ಖರ್ಚಾಯಿತು, ಭಾಳ ಲಾಸ್ ಅನ್ನಿಸ್ತು, ಇನ್ಕಮ್ ಏನಿಲ್ಲ. ಇದು ಬಂದಮೇಲೆ ನಿಮಗೆ ಭಾಳ ಉಳಿತಾಯ ಆಯಿತು. ನೋಡಿ, ಇದು ತಂದ ತಕ್ಷಣ ಹೆಂಗೆ ಕೂಗ್ತವೆ, ಎಲ್ಲ ಇದು ಮಾಡ್ತವೆ, ಇಷ್ಟಪಡ್ತವೆ. ಹಾಕಿದ ತಕ್ಷಣ ತಿಂತವೆ. ಸ್ವಲ್ಪ ಹೆದರ್ತಾವೆ, ಅದು ಹಾಕಬೇಕಾದ್ರೆ ಹಾಕಾದ್ಮೇಲೆ ತಿಂತವೆ. ನನ್ನ ಹೆಸರು ಶಿವಲಿಂಗಯ್ಯ ರೀ ಸರ್. ಇದು ಸಂಸ್ಥೆ ಬಂದು ಅಭಿಮಾ ಕೃಷಿ ರೀ. ಈಗ ಸುಮಾರು ಒಂದು 10 ವರ್ಷದಿಂದ ನಾವು ಇದು ಹೈಡ್ರೋಫೋನಿಕ್ ಇದ್ರೊಳಗೆ ಅದೇವ್ರಿ ಸರ್. ಇದು ರೆಡಿ ಮಾಡ್ಕೊಳ್ಳೋದು ಹೆಂಗೆ, ಪ್ರೋಸೆಸ್ ಹೆಂಗಿದು ಸರ್? ಇದು ಪ್ರೊಸೀಜರ್ ಹೆಂಗೈತಂದ್ರೆ ಸರ್, ಫಸ್ಟ್ ಇದು 24 ತಾಸು ನೆನೆ ಇಡೋದ್ರಿ ಸರ್. ಬಕೆಟಲ್ಲಿ ಅಥವಾ ಬುಟ್ಟಿಯಲ್ಲಿ ನೆನೆ ಇಡ್ತಾರೆ. ನೆಕ್ಸ್ಟ್ ಏನೈತ್ರಿ, ಇದನ್ನು ಗೋಣಿ ಚೀಲದಾಗ ಮೊಳಕೆ ಬರೆಸ್ತಾರೆ. ಮೊಳಕೆ ಬಂದಮೇಲೆ ಈ ಥರ ಟ್ರೇದಾಗ ಶಿಫ್ಟ್ ಮಾಡ್ತಾರೆ. ಇದು 1 ಟ್ರೇದಾಗ ಏನೈತ್ರಿ, ಸುಮಾರು 1 kg ಹಾಕ್ತಾರೆ ಸರ್. 1 kgಲಿ 7 ರಿಂದ 10 kg, ಒಮ್ಮೊಮ್ಮೆ 8 kg, 9 kgನೂ ಈ ಥರ ಔಟ್ಪುಟ್ ಬರ್ತೈತೆ ಸರ್. ಇದು ನೀವು ನೋಡ್ಬೋದ್ರಿ, ಇದು 1ನೇ ದಿನದ್ರಿ, ಪೂರ್ತಿ ನಿನ್ನೆ ನೈಟ್ ಹಾಕಿದ್ದೈತ್ರಿ ಸರ್. ಇದಿಲ್ಲಿ ನೀವು ನೆಕ್ಸ್ಟ್ ನೋಡ್ಬೋದ್ರಿ, ಇದು 2ನೇ ದಿನದ್ರಿ ಸರ್. ಒಂದು ಸ್ವಲ್ಪ ಇದು ನೋಡ್ಬೋದ್ರಿ ನೀವು, ಎಲಿ ಒಂದು ಸ್ವಲ್ಪ ಬಿಟ್ಟೈತ್ರಿ ಸರ್. ಇದಿಲ್ಲಿ ನೆಕ್ಸ್ಟ್ ನೀವು ನೋಡ್ಬೋದ್ರಿ, ಇದು 3ನೇದು 4ನೇ ದಿನ ಇದೆಲ್ಲ ಮಿಕ್ಸ್ ಐತ್ರಿ. 3ನೇ ದಿನಕ್ಕೆ ಈ ಥರ? ಹಾಂ, ಈ ಥರ ಬರ್ತೈತೆ ಸರ್. ಇಲ್ಲಿ ಇವು 4ನೇದು ಇದು ನೋಡ್ಬೋದ್ರಿ ಸರ್. 4ನೇದು 5ನೇ ದಿನದ ಈ ಥರ ಹಿಂಗೆ ಪೂರ್ತಿ ಬಂದ್ಬಿಡ್ತೈತೆ ಸರ್. ನೆಕ್ಸ್ಟ್ ಈ ಕಡೆ ಇಲ್ಲಿ ನೀವು ಬರ್ಬೋದ್ರಿ, ಇಲ್ಲೈತೆ ನೋಡಿ ಸರ್, 5ನೇ ದಿನ ರೀ. 5ನೇ ದಿನ 6ನೇ ದಿನ ಸುಮಾರು ಈ ಥರ ಬರ್ತೈತೆ ಸರ್. ನೆಕ್ಸ್ಟ್ ಲಾಸ್ಟಿಗೆ ಏನೈತ್ರಿ, 7ನೇ ದಿನ 8ನೇ ದಿನ ಈ ಥರ ಬರ್ತೈತೆ ರೀ. 8ನೇ ದಿನ ಬೆಳಗ್ಗೆ ಅಥವಾ 7ನೇ ದಿನ ಸಾಯಂಕಾಲ ಇದನ್ನು ಕೊಟ್ಬಿಡೋದ್ರಿ ಸರ್. ಈ ಥರ ಪೂರ್ತಿ ಬರ್ತೈತೆ. ಸುಮಾರು ಕಾಳು ಚಲೋ ಇದ್ದನು ಒಂದು 12 ಇಂಚ್ ಮಟನೂ ಇದು ಹೈಟ್ ಬರ್ತೈತೆ. ಈಗ ಸದ್ಯಕ್ಕೆ ಏನೈತ್ರಿ, ಒಂದು 7 ಇಂಚು 8 ಇಂಚ್ ಐತ್ರಿ. ಇದು ಕಾಳು ಚೆನ್ನಾಗಿದ್ದು ಅಂದ್ರೆ 8 ಇಂಚ್ ಮಟನೂ ಬರ್ತೈತೆ ಸರ್. ಅಭಿಮಾ ಕೃಷಿ ಹೈಡ್ರೋಫೋನಿಕದ್ದು ಏನು ವ್ಯತ್ಯಾಸ ಅಂದರೆ, ಸೋಲಾರ್ ಮೇಲೂ ನಡೀತೈತ್ರಿ ಸರ್, ಕರೆಂಟ್ ಮೇಲೂ ನಡೀತೈತ್ರಿ, ಬ್ಯಾಟ್ರಿ ಮೇಲೂ ನಡೀತೈತೆ ಸರ್. 3-in-1 ಮಾಡಲ್ ಐತ್ರಿ ಸರ್. ಇದು ಸೋಲಾರ್ ಇಲ್ಲ ಅಂದ್ರೆ ಕರೆಂಟ್ ಮೇಲೆ ಯೂಸ್ ಮಾಡ್ಬೋದ್ರಿ, ಕರೆಂಟ್ ಇಲ್ಲ ಅಂದ್ರೆ ಬ್ಯಾಟ್ರಿ ಮೇಲೆ ಯೂಸ್ ಮಾಡ್ಬೋದ್ರಿ. ಇಲ್ಲಿ ನೀವು ಇದು ನೋಡ್ಬೋದ್ರಿ ಸರ್, ನಮ್ಮದು ಮೇನ್ ಕಂಟ್ರೋಲರ್ ಪಾರ್ಟ್ ಬರ್ತೈತ್ರಿ ಇಲ್ಲಿ. ಈಗ ಇದ್ರೊಳಗೆ ಮೋಟ್ರ್ ಬರ್ತೈತ್ರಿ, ಲಿಥಿಯಂ ಟೆಕ್ನಾಲಜಿ ಬ್ಯಾಟ್ರಿ ಬರ್ತೈತ್ರಿ. ಇದ್ರೊಳಗೆ ಇದು ಟೈಮರ್ನೂ ಐತ್ರಿ. ಇದು ಮೇಡ್ ಇನ್ ಕರ್ನಾಟಕ ಸರ್ ಎಲ್ಲ ರೀ. ಇದು ಬೆಳಗಾವ್ದಾಗ ಪೂರ್ತಿ ನಾವೇ ರೆಡಿ ಮಾಡೋದ್ರಿ ಇದನ್ನು ರೀ. ಇಲ್ಲೇ ಇದು ಟೈಮರ್ಗೂ ಎಲ್ಲ ಪೂರ್ತಿ ಸೆಟಪ್ಪಿಗೆ ಏನೈತ್ರಿ 2 ವರ್ಷ ವಾರಂಟಿ ಕೊಡ್ತೀವಿ ಸರ್ ಕಂಪ್ನಿ ಕಡೆಯಿಂದ. ಇದು ನಮ್ಮದು ಕಂಟ್ರೋಲ್ ಪಾರ್ಟ್ ರೀ. ನೆಕ್ಸ್ಟ್ ಬಂದು ಇದು GI ಸ್ಟ್ರಕ್ಚರ್. ಇದು ನೀವು ನೋಡ್ಬೋದ್ರಿ, ಈಗ ನಾರ್ಮಲ್ ಮಾರ್ಕೆಟ್ದಾಗ ಏನೈತ್ರಿ ಪ್ಲಾಸ್ಟಿಕ್ ಮೆಟೀರಿಯಲ್ ಕೊಡ್ತಾರೆ.
ಅದು ಬಿಸಿಲಲ್ಲಿ ಬರೋಲ್ರಿ ಅದಕ್ಕೆ ಸ್ಪೆಷಲಿ ಶೆಡ್ ಕಟ್ಟಬೇಕಾಕೈತೆ ಈಗ ನಾವು ಸದ್ಯಕ್ಕೆ ಇರೋದು ಇಲ್ಲಿ ನೋಡ್ಬೋದು ರೀ ನೀವು ಎಲ್ಲೂ ಶೆಡ್ ಕಟ್ಟೋದು ಅವಶ್ಯಕತೆ ಏನಿಲ್ಲ ರೀ ಹೊರಗಡೆ ಇಟ್ಟಿವಿ ರೀ ಇದಕ್ಕೆ ಏನೂ ತುಕ್ಕು ಹಿಡಿಲ್ರಿ ಜಂಗ್ ಹಿಡಿಲ್ರಿ ಆರಾಮ್ಶ್ರೀ ಇದ್ರ ಮೇಲೆ ನೀವು ನಿಂತ್ಕೊಂಡು ಕೆಲಸನೂ ಮಾಡ್ಬೋದು ರೀ ಬೆಂಡನೂ ಆಗುಲ್ರಿ ಏನಿಲ್ಲ ರೀ ಇದಷ್ಟು ನೀವೇನು ನೋಡತ್ತಿರಲ್ರಿ ಇದು 48 ರೀ ಇದನ್ನು ಒಂದು ತಾಸ್ನಾಗ ಸ್ವತಃ ರೈತರನ್ನೇ ಇನ್ಸ್ಟಾಲ್ ಮಾಡ್ಕೋಬೋದು ಆ ಥರ ಮಷಿನ್ ಐತ್ರಿ ಸರ್ ಇದು ಅಭಿಮಾ ಕೃಷಿದು ಏನು ಹೈಡ್ರೋಫೋನಿಕ್ ಹುಲ್ ಬೆಳೆಸೋ ಮಷಿನ್ ಏನೈತಲ್ರಿ ಇದು ವೈಶಿಷ್ಟ್ಯ ಏನಂದರೆ ಸಪ್ರೇಟ್ ಎಲ್ಲಕ್ಕೂ ಸಪ್ರೇಟ್ ಮೋಟರ್ ಕೊಟ್ಟಿವ್ರಿ ಬೈ ಚಾನ್ಸಿಗೆ ಏನಾರು ಯಾವಾಗಾರ ಪ್ರಾಬ್ಲಮ್ ಬಂತು ಯಾವ್ದಾರ ಒಂದು ಮೋಟ್ರಿಗೂ ಏನಾರು ಬಂತಂದ್ರೂ ಉಳ್ಕಿದ್ದು ಸ್ಟಾರ್ಟ್ ಇರ್ತೈತೆ ಕೆಲಸ ನಿಂದ್ರು ಸರ್ ಇದು ರೈತರಿಗೆ ಬೇಕಂದ್ರೆ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಆಫೀಸಲ್ಲಿ ಬರುತ್ತೆ ಸರ್ ಇದು ಬೆಳಗಾವ್ದಾಗ ಬರ್ತೈತೆ ಸರ್ ಬೆಳಗಾವ್ದಾಗ ಏನೈತ್ರಿ ಕಪ್ಲೇಶ್ವರ್ ಕಾಲನಿ ರೀ VRL ಹಿಂದ್ಗಡೆನ ನಮ್ಮದು ಆಫೀಸ್ ಐತ್ರಿ ಅಲ್ಲೇ ಎಲ್ಲ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ಏನು ನಮ್ಮದು ಸರ್ವಿಸ್ ಆಗಲಿ R&D ಡಿಪಾರ್ಟ್ಮೆಂಟ್ ಎಲ್ಲ ಅಲ್ಲೇ ಇರ್ತೈತೆ ರೀ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಷಿನ್ ತೊಗೋಬೋದು ರೀ